ಪಕ್ಷದಲ್ಲಿ ಯಾರೇ ಆ ರೀತಿ ಹೇಳಿಕೆ ಕೊಡಬಾರದು ಅಂತ ಅವ್ರು ಹೇಳಿದ್ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ. ಸೊ ಅವ್ರಿಗೂ ಮತ್ತೆ ಹೇಳ್ತಾರೆ ಕಾರಣಕ್ಕೆ ಪಾರ್ಟಿ ವರ್ಕರ್ಸ್ ಮಾಡ್ಕೊಡಿ ಅಂತ ಕೇಳಿದ್ದೇನೆ, ಅವ್ರು ಕೊಟ್ಟಿಲ್ಲ ಇನ್ನೂ ಕೂಡ. ಅವ್ರು ಮಾಡಿ ಫೈನಲೈಸ್ ಮಾಡಿಕೊಟ್ಮೇಲೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಿಲ್ಲ. ಹೇಳಿದ್ಮೇಲೆ ಎಲ್ಲ ತಾವು ಮಾತಾಡೋದು ನಿಲ್ಸಿದ್ರಿ ಸರ್. ಈಗ ಶಾಸಕರುಗಳು ಶುರು ಮಾಡಿದಾರಲ್ಲ ಏನ್ ಸರ್, ಈಗ ರಾಮನಗರ ಶಾಸಕರು ಸಿಎಂ ಮಾಡೋದು ಹೈಕಮಾಂಡ್, ಶಾಸಕರು ಅಭಿಪ್ರಾಯ ಕೇಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕಡೂರು ಶಾಸಕರು ಮಾತಾಡಿದ್ದಾರೆ ಸರ್. ನಾನು ನೋಡ್ಲಿಲ್ಲ, ನಾನು ಗಮನಿಸ್ಲಿಲ್ಲ. ಅವರಿಗೂ ಅಪ್ಲೈ ಆಗುತ್ತಲ್ಲ, ಶಾಸಕರುಗಳಿಗೂ ಅಪ್ಲೈ ಆಗುತ್ತೆ, ಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ. ಪಕ್ಷದಲ್ಲಿ ಯಾರೇ ಆ ರೀತಿ ಹೇಳಿಕೆ ಕೊಡಬಾರದು ಅಂತ ಅವ್ರು ಹೇಳಿದ್ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ. ಸೊ ಅವ್ರಿಗೂ ಮತ್ತೆ ಹೇಳ್ತಾರೆ ಕಾರಣಕ್ಕೆ ಅವ್ರಿಗೂ ನೋಡಪ್ಪ ಹಿಂಗೆಲ್ಲ ಹೇಳಿದ್ದಾರೆ, ನೀವೆಲ್ಲ ಹೇಳ್ಬಾರ್ದು ಅಂತ ನಾವು ಹೇಳ್ತೀವಿ. ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಸಿಎಂ, ಶಾಸಕರು ಸೇರಿ ಆಯ್ಕೆ ಮಾಡುದು, ಎರಡೂ ಮಾಡ್ತಾರೆ. ಫಸ್ಟ್ ಅವ್ರ ಒಪಿನಿಯನ್ ತಗೊಂತಾರೆ ಶಾಸಕರದು, ಆನಂತರ ಅವ್ರು ತೀರ್ಮಾನ ಮಾಡ್ತಾರೆ. ಯೂಶುವಲಿ ಹಂಗೆ ಮಾಡೋದು, ಫಸ್ಟು ಒಪಿನಿಯನ್ ತಗೊಳ್ತಾರೆ, ಅದರಲ್ಲಿ ಮೆಜಾರಿಟಿ ಮತ್ತೆ ಬೇರೆ ಬೇರೆ ವಿಚಾರಗಳು ಅದನ್ನೆಲ್ಲ ಹೈಕಮಾಂಡ್ ಅವ್ರು ಪರಿಶೀಲನೆ ಮಾಡಿ ಅನೌನ್ಸ್ ಮಾಡ್ತಾರೆ. ಈಗ 1 ವರ್ಷ 8 ತಿಂಗಳಾಗ್ತಾ ಬಂದು ಸರ್ಕಾರ ಬಂದು ನಿಗಮ ಮಂಡಳಿ ಸದಸ್ಯರಿಗೆ ತಂದೆ ಸಮಿತಿ ಮಾಡಿದ್ದಾರೆ, ಇನ್ನೂ ಫೈನಲ್ ಆಗಿಲ್ಲ. ಕಾರ್ಯಕರ್ತರು ಇನ್ನೂ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನನಗೆ ಜವಾಬ್ದಾರಿ ಕೊಟ್ಟಿದ್ರು, ನಾನೀಗಾಗಲೇ ಅದನ್ನ ಫೈನಲೈಸ್ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 1 ತಿಂಗಳ ಮೇಲೆ ಆಯ್ತು ಕೊಟ್ಟು. ಅವರು ಫೈನಲೈಸ್ ಮಾಡಿ ಕೊಟ್ರೆ ಅವರೇ ಅನೌನ್ಸ್ ಮಾಡೋದು, ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ಅನೌನ್ಸ್ ಆಗುತ್ತೆ. ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡಿ ಅಂತ ಹೇಳಿ ಪಾರ್ಟಿ ವರ್ಕರ್ಸ್ನ ಅವ್ರು ಮಾಡಿಕೊಡ್ಬೇಕಲ್ಲ. MLAಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಫೈನಲೈಸ್ ಮಾಡಿ ಕೊಟ್ಟಿದ್ದೇನೆ. ಪಾರ್ಟಿ ವರ್ಕರ್ಸ್ ಮಾಡ್ಕೊಡಿ ಅಂತ ಕೇಳಿದ್ದೇನೆ, ಅವ್ರು ಕೊಟ್ಟಿಲ್ಲ ಇನ್ನೂ ಕೂಡ. ಅವ್ರು ಮಾಡಿ ಫೈನಲೈಸ್ ಮಾಡಿ ಕೊಟ್ಮೇಲೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಿಲ್ಲ, ಆನಂತರ ಇಶ್ಯೂ ಆಗುತ್ತೆ. ಪಟ್ಟಿನ ಫೈನಲ್ ಆಗಿರುತ್ತೆ, ಮತ್ತೆ ಏನೋ ಚೇಂಜಸ್ ಆಗುತ್ತೆ ಗೊತ್ತಿಲ್ಲ. ನಾ ಮಾಡೋ ಕೆಲಸ, ನನಗೆ ಕೊಟ್ಟಿರೋ ಕೆಲಸನ ಮಾಡ್ಬಿಟ್ಟಿದ್ದೀನಿ. ನಾನು 136 ಜನದ್ದು ಏನು ಕೊಟ್ಟಿದ್ರು ಅದನ್ನೆಲ್ಲ ಫೈನಲೈಸ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಸಮಿತಿಗಳಿಗೆ ಇಂತಿಂಥವ್ರನ್ನ ಹಾಕ್ಬೇಕು, ಇಂತಿಂಥವ್ರನ್ನ ಅದು ಕೂಡ ಮಾಡಿದ್ದೀನಿ. ಅಂದ್ರೆ ಯಾವ ಸಮಿತಿಗೆ ಯಾರನ್ನ ಹಾಕ್ಬೇಕು ಅನ್ನೋದನ್ನು ಕೂಡ ಮಾಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.